ಶಾಂತಿ ಬಾಪ್ತಾದ ಮಧುಬನ್ ಮುರಳಿ 8/1/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಎಂದು ಮಿಥ್ಯಾ ಅಹಂಕಾರದಲ್ಲಿ ಬರಬೇಡಿ. ಈ ರಥಕ್ಕೂ ಅಂದರೆ ಬ್ರಹ್ಮರವರಿಗೂ ಪೂರ್ಣ ಗೌರವ ಕೊಡಿ. ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಬ್ರಹ್ಮ ತಂದೆಗೂ ಗೌರವ ಕೊಡ್ರಿ ಅಂತ ಇದ್ದಾರೆ. ಅಂದರೆ ಯಾಕೆ ಅಂದರೆ, ಈಗ ನಮಗೆ ಬಾಬಾ ಚಕ್ಕರ್ ಹಾಕಿ ಪಾಲನೆ ಕೊಡ್ತಾ ಇರ್ತಾರೆ, ಯೋಗಕ್ಕೆ ಶಕ್ತಿ ತುಂಬ್ತಾ ಇರ್ತಾರೆ, ಜ್ಞಾನ ಧಾರಣೆ ಮಾಡಿಸ್ತಾ ಇರ್ತಾರೆ, ಶ್ರೀಮತ ಸೇವೆಯಲ್ಲಿ ಮುಂದುವರಿಸ್ತಾ ಇರ್ತಾರೆ, ಎಲ್ಲ ಮಾಡಿಸ್ತಾನೆ ಇರ್ತಾರೆ. ಆದರೆ ಬಾಬಾ ಹೇಳಿದಾರಲ್ಲ, ಬರೀ ಆತ್ಮ ಏನು ಮಾಡೋಕ್ಕಾಗಲ್ಲ ಅಂತ. ಆದರೆ ಶರೀರ ಬೇಕೇ ಬೇಕು. ಅದಕ್ಕೆ ಪರಮಾತ್ಮ ತಂದೆ ಏನು ಮಾಡ್ತಾರೆ, ಬ್ರಹ್ಮ ತಂದೆ ಶರೀರನ ಸೂಕ್ಷ್ಮ ಶರೀರದ ಮೂಲಕ ನಮ್ಮ ಬಳಿ ಬರ್ತಾರೆ. ನಾವು ಬ್ರಹ್ಮ ತಂದೆಗೇ ಗೌರವ ಕೊಡಲಿಲ್ಲ ಅಂದರೆ ಮತ್ತು ಶಿವಬಾಬಾ ಆದರೂ ನಮ್ಮ ಹತ್ರ ಹೆಂಗೆ ಬರ್ತಾರೆ? ಮತ್ತು ಬಾಬಾ ಬರಲಿಲ್ಲ ಅಂದರೆ ನಮ್ಮ ಪುರುಷಾರ್ಥ ಏರುವ ಕಲೆಯಲ್ಲಿ ಬರೋಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಮಿಥ್ಯಾ ಅಹಂಕಾರದಲ್ಲಿ ಬರಬೇಡ್ರಿ ಅಂತ ಬಾಬಾ ಹೇಳ್ತಾರೆ. ಪ್ರಶ್ನೆ: ನೀವು ಮಕ್ಕಳಲ್ಲಿ ಪದಮ ಭಾಗ್ಯಶಾಲಿಗಳು ಯಾರು ಮತ್ತು ದೌರ್ಭಾಗ್ಯಶಾಲಿಗಳು ಯಾರು? ಉತ್ತರ: ಯಾರ ಚಲನೆ ದೇವತೆಗಳ ಥರ ಇದೆಯೋ, ಯಾರು ಎಲ್ಲರಿಗೂ ಸುಖವನ್ನು ಕೊಡುವರೋ ಅವರು ಪದಮ ಭಾಗ್ಯಶಾಲಿಗಳಾಗಿದ್ದಾರೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾರು ಸುಖ ಕೊಡ್ತಾರೋ ಅವರು ಪದಮ ಭಾಗ್ಯಶಾಲಿಗಳು ಅಂದರು. ಯಾಕೆ ಅಂದರೆ, ಸುಖ ಕೊಟ್ಟಾಗ ಎಲ್ಲರಿಂದ ಆಶೀರ್ವಾದ ಸಿಗ್ತಾ ಇರ್ತತೆ. ಆ ಆಶೀರ್ವಾದದಿಂದ ಪಾಸಿಟಿವ್ ಶಕ್ತಿ ತುಂಬಿ ಆತ್ಮ ಪರಂಧಾಮಕ್ಕೆ ಹಾರ್ತಾ ಇರ್ತತೆ. ಬಾಬನ್ನ ಏಕರಸದಿಂದ ನೆನಪು ಮಾಡಿ ಪದಮ ಭಾಗ್ಯಶಾಲಿ ಆಗ್ತತೆ. ಮತ್ತು ಯಾರು ಅನುತ್ತೀರ್ಣರಾಗುವರೋ ಅವರಿಗೆ ದೌರ್ಭಾಗ್ಯಶಾಲಿಗಳೆಂದು ಹೇಳುತ್ತಾರೆ. ಕೆಲವರು ಮಹಾನ್ ದೌರ್ಭಾಗ್ಯಶಾಲಿಗಳಾಗಿ ಬಿಡುತ್ತಾರೆ. ಅವರು ಎಲ್ಲರಿಗೆ ದುಃಖ ಕೊಡುತ್ತಿರುತ್ತಾರೆ. ಬಾಬಾ ಏನು ಹೇಳಿದರು, ಮಹಾನ್ ದೌರ್ಭಾಗ್ಯಶಾಲಿಗಳು ಅಂದ್ರೇನು? ಈಗ ನೋಡ್ರಿ, ಈ ಯಜ್ಞದಲ್ಲಿ ಈಗ ಯಾರ್ಯಾರ ಜೊತೆಗೆ ಏನು ಲೆಕ್ಕಾಚಾರ ಇರ್ತತ್ತೋ ಗೊತ್ತಿಲ್ಲ. ಅದು ಬ್ರಾಹ್ಮಣರ ಲೆಕ್ಕಾಚಾರ, ಬ್ರಾಹ್ಮಣರ ಜೊತೆಗೆ ಚುಕ್ತ ಆಗಬೇಕು ಅಂತಾರೆ ಬಾಬಾ. ಅಂದರೆ ಇವಾಗ ನಾವು ನೋಡ್ರಿ, ಇಲ್ಲಿ ಬಾಬಾ ನಿಮ್ಮನ್ನು ಒಂದು ಜನ್ಮಕ್ಕಾಗಲಿ ರಾಜರನ್ನ ಮಾಡ್ತೀನಿ ಅಂತಾರೆ. ನಾವು ಒಂದು ದೇಶದ ರಾಜರಾಗಿರ್ತಾರೆ, ನಾವು ಒಂದು ಕಡೆ ರಾಜ ಆಗಿರ್ತೀವಿ, ಯುದ್ಧ ಮಾಡಿರ್ತೀವಿ, ಲೆಕ್ಕಾಚಾರಗಳು ಇರ್ತವೆ, ಅಲ್ಲಿ ಮಾತುಗಳು ಸಮಸ್ಯೆಗಳು ಬರ್ತವೆ. ಆದರೆ ಆ ಮಾಯೆ ಮೇಲೆ ವಿಜಯ ಪಡಿಬೇಕು ಅಂದರೆ ನೋಡ್ರಿ, ಚೆನ್ನಾಗಿ ಯೋಗ ಶಕ್ತಿಯಿಂದ ನಮ್ಮ ಪಾಪನ ಭಸ್ಮ ಮಾಡ್ಕೊಂಡಿದ್ರೆ ಅಲ್ಲಿ ನಂದೇನು ತಪ್ಪು ಅನ್ನೋದು ಅರಿವು ಬಾಬಾ ಟಚ್ ಕೊಟ್ಟಾಗ ಕ್ಯಾಚ್ ಮಾಡ್ಕೊಂಡು ಪರಿವರ್ತನೆ ಆಗ್ತೀವಿ. ನಮ್ಮಲ್ಲಿ ಕರ್ಮ ಸುಟ್ಟಿಲ್ಲ ಅಂದರೆ ನಾವು ನಾನು ಮಾಡಿದ್ದೇ ಸರಿ ಅಂತೇಳಿ ಅಲ್ಲಿ ಏನು ಮಾಡ್ತಾರೆ, ಕೆಲವರು ಬಾಬನ ಮಡ್ಲು ಬಿಡ್ತಾರೆ, ಮತ್ತು ಹೊರಗಡೆ ಹೋಗಿ ಇನ್ನೊಂದು ದಿವಸ ಡಿಶ್ ಸರ್ವಿಸ್ ಮಾಡಿ ಮಹಾನ್ ದೌರ್ಭಾಗ್ಯಶಾಲಿಗಳಾಗಿಬಿಡ್ತಾರೆ. ಆಮೇಲೆ ಬೇರೆಯವ್ರಿಗೆಲ್ಲ ಏನಾದರೂ ಹೇಳಿ ಅವ್ರನ್ನ ಯಜ್ಞದಿಂದ ಬಿಡಿಸೋದು, ಈ ಥರ ಮಾಡ್ತಾರೆ. ನೋಡ್ರಿ, ನಮ್ಮ ಕೈಲಿ ಪುಣ್ಯ ಪಡ್ಕೊಳಕ್ಕಾಗಲಿಲ್ಲ ಅಂದರೆ ಬೇಡ, ಪಾಪನ ತುಂಬ್ಕೊಂಬೋದು ಬೇಡ. ಒಬ್ಬರು ನಮ್ಮ ಜ್ಞಾನ ಬಿಟ್ಟರು ಅಂದರೆ ಅವರ 84 ಜನ್ಮದ ಹಣೆ ಬರಕ್ಕೆ ನಾವು ಪೆಟ್ಟು ಕೊಟ್ಟಂಗೆ ಆಗ್ತತೆ. ಅದು ಮಹಾನ್ ಪಾಪ. ಅದಕ್ಕೆ ಅವರು ದೌರ್ಭಾಗ್ಯಶಾಲಿಗಳಾಗಿಬಿಡ್ತಾರೆ ಅಂತಾರೆ ಬಾಬಾ. ಸುಖ ಕೊಡುವುದು ಕೆಲವರಿಗೆ ಗೊತ್ತೇ ಇಲ್ಲ. ತಂದೆ ತಿಳಿಸುತ್ತಾರೆ, ಮಕ್ಕಳೇ ತಮ್ಮನ್ನು ಚೆನ್ನಾಗಿ ಸಂಪಾಲನೆ ಮಾಡಿಕೊಳ್ಳಿ, ಎಲ್ಲರಿಗೂ ಸುಖ ಕೊಡಿ, ಯೋಗ್ಯರಾಗಿ. ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ, ನೀವು ಈ ಪಾಠಶಾಲೆಯಲ್ಲಿ ಕುಳಿತು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ, ಆಂತರ್ಯದಲ್ಲಿ ತಿಳಿದುಕೊಳ್ಳುತ್ತೀರಿ. ನಾವು ಬಹಳ ಶ್ರೇಷ್ಠಾತಿ ಶ್ರೇಷ್ಠ ಸ್ವರ್ಗದ ಪದವಿಯನ್ನು ಪಡೆಯುತ್ತೇವೆ. ಇಂತಹ ಮಕ್ಕಳಿಗಂತೂ ಬಹಳ ಖುಷಿ ಇರಬೇಕು. ಒಂದು ವೇಳೆ ಎಲ್ಲರಿಗೆ ನಿಶ್ಚಯವಿದ್ದರೆ ಎಲ್ಲರೂ ಒಂದೇ ರೀತಿ ಆಗಲು ಸಾಧ್ಯವಿಲ್ಲ. ಮೊದಲಿನಿಂದ ಕೊನೆಯ ನಂಬರ್ನವರೆಗೆ ಇದ್ದೇ ಇರುತ್ತಾರೆ. ಪತ್ರಿಕೆಗಳಲ್ಲಿಯೂ ಮೊದಲಿನಿಂದ ಕೊನೆಯ ನಂಬರ್ನವರೆಗೆ ಸಂಖ್ಯೆಗಳಿರುತ್ತವೆ. ಕೆಲವರು ಅನುತ್ತೀರ್ಣರಾಗುತ್ತಾರೆ, ಕೆಲವರು ಉತ್ತೀರ್ಣರಾಗುತ್ತಾರೆ ಅಂದಾಗ ಪ್ರತಿಯೊಬ್ಬರೂ ತಮ್ಮ ಹೃದಯದಿಂದ ಕೇಳಿಕೊಳ್ಳಿ, ತಂದೆಯು ನಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಅಂದಾಗ ನಾನು ಎಲ್ಲಿಯವರೆಗೆ ಯೋಗ್ಯನಾಗುತ್ತಿದ್ದೇನೆ? ಅನ್ಯರಿಗಿಂತ ಚೆನ್ನಾಗಿದ್ದೇನೆಯೇ ಅಥವಾ ಕಡಿಮೆ ಇದ್ದೇನೆಯೇ? ಇದು ವಿದ್ಯೆಯಲ್ಲವೇ? ಇದು ಸಹ ಕಾಣುತ್ತದೆ. ಯಾರು ಯಾವುದೇ ಸಬ್ಜೆಕ್ಟ್ನಲ್ಲಿ ನಿರ್ಬಲರಾಗಿದ್ದರೆ ಅವರು ಕೆಳಗೆ ಹೊರಟು ಹೋಗುತ್ತಾರೆ. ಭಲೆ ಮಾನಿಟರ್ ಆಗಿರಬಹುದು, ಆದರೆ ಯಾವುದೇ ಸಬ್ಜೆಕ್ಟ್ನಲ್ಲಿ ಕಡಿಮೆ ಇದ್ದರೆ ಅವರು ಕೆಳಗೆ ಇಳಿಯುವರು.
ಬಾಬಾ ಏನಂತಾರೆ 4 ಸಬ್ಜೆಕ್ಟ್ನಲ್ಲಿ ಪಾಸ್ ಆಗಬೇಕು. 3 ಸಬ್ಜೆಕ್ಟ್ನಾಗ 100ಕ್ಕೆ 100 ತರ್ತೀನಿ, ಒಂದು ಸಬ್ಜೆಕ್ಟ್ನಾಗ 25 ತರ್ತಾರೆ ಅಂದರೆ ಅವ್ರು ಪಾಸ್ ಆಗ್ತಾರ? ಇಲ್ಲ. ಇಲ್ಲಿ ಕೂಡ ಅಷ್ಟೇ 4 ಸಬ್ಜೆಕ್ಟ್ನಲ್ಲೂ ಪಾಸ್ ಆಗಬೇಕು. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಕೆಲವರೇ ವಿರಳ ಸ್ಕಾಲರ್ಶಿಪ್ ತೆಗೆದುಕೊಳ್ಳುತ್ತಾರೆ. ಇದು ಸಹ ಶಾಲೆಯಾಗಿದೆ. ನೀವು ತಿಳಿದುಕೊಂಡಿದ್ದೀರಿ, ನಾವೆಲ್ಲರೂ ಓದುತ್ತಿದ್ದೇವೆ. ಇದರಲ್ಲಿ ಮೊಟ್ಟ ಮೊದಲನೇ ಮಾತು ಪವಿತ್ರತೆಯಾಗಿದೆ. ಪವಿತ್ರರಾಗುವುದಕ್ಕಾಗಿಯೇ ತಂದೆಯನ್ನು ಕರೆದಿರಲ್ಲವೇ? ಒಂದು ವೇಳೆ ವಿಕಾರ ದೃಷ್ಟಿಯು ಕೆಲಸ ಮಾಡುತ್ತಿದ್ದರೆ ನಿಮಗೂ ಅದು ಪಶ್ಚಾತ್ತಾಪವಾಗುತ್ತದೆ. ಬಾಬಾ, ನಾವು ಈ ಸಬ್ಜೆಕ್ಟ್ನಲ್ಲಿ ನಿರ್ಬಲರಾಗಿದ್ದೇವೆ ಎಂದು ತಂದೆಗೆ ಬರೆಯುತ್ತಾರೆ. ನಾನು ಇಂಥ ಸಬ್ಜೆಕ್ಟ್ನಲ್ಲಿ ಬಹಳ ನಿರ್ಬಲನಾಗಿದ್ದೇನೆ ಎಂದು ವಿದ್ಯಾರ್ಥಿಯ ಬುದ್ಧಿಯಲ್ಲಿರುತ್ತದೆ. ನಾನು ಅನುತ್ತೀರ್ಣನಾಗುತ್ತೇನೆಂದು ಕೆಲವರಿಗೆ ತಾನಾಗಿಯೇ ಅರ್ಥವಾಗುತ್ತದೆ. ಇದರಲ್ಲಿ ಮೊದಲನೇ ಸಬ್ಜೆಕ್ಟ್ ಪವಿತ್ರತೆಯಾಗಿದೆ. ಬಾಬಾ, ನಾವು ಸೋತು ಹೋದೆವೆಂದು ಅನೇಕರು ಹೇಳುತ್ತಾರೆ. ಅಂದಾಗ ಅಂಥವರಿಗೆ ಏನು ಹೇಳುವುದು? ನೋಡ್ರಿ, ಯಾರು ಸೋತು ಹೋಗ್ತಾರೆ? ಯಾರು ಯೋಗ ಮಾಡಲ್ಲ. ಕೆಲವರು ಸೇವೆಯಲ್ಲಿ ಭಾಳ ಇಂಟ್ರೆಸ್ಟು, ಸೇವೆ ಮಾಡ್ತಾ ಇರ್ತಾರೆ. ಆದರೆ ಬಾಬಾ ಏನು ಹೇಳಾರೆ? ಸೇವೆ ಅದು ನನ್ನ ಕೆಲಸ, ನಾನು ಯಾರಿಗಾದರೂ ಟಚ್ ಕೊಟ್ಟು ಮಾಡಿಸ್ಕೊಂತೀನಿ, ಮೊದಲು ನಿಮ್ಮ ಕಲ್ಯಾಣ ಮಾಡ್ಕೊಳ್ರಿ ಅಂತಾರೆ ಬಾಬಾ. ಚೆನ್ನಾಗಿ ಬಾಬಾ ನೆನಪು ಮಾಡಿದಾಗ ನಮ್ಮ ಅಲ್ಲಿ ವಿಕಾರ ಭಸ್ಮ ಆಗ್ತತೆ. ಆ ವಿಕಾರ ಭಸ್ಮ ಆದಾಗ ನಾವು ಸೋಲಕ್ಕೆ ಸಾಧ್ಯ ಇಲ್ಲ. ಆದರೆ ಯೋಗ ಇಲ್ಲ ಅಂದರೆ ಅಲ್ಲಿ ಏನಾಗ್ತತೆ? ನಾವು ಮಾಯೆಗೆ ವಶ ಆಗ್ತೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ? ನೀವು ಪವಿತ್ರ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತೀರಿ. ನಿಮ್ಮ ಗುರಿಧ್ಯೇಯವೇ ಇದಾಗಿದೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ತು ಪವಿತ್ರರಾಗಿ. ಆಗ ಈ ಲಕ್ಷ್ಮೀನಾರಾಯಣರ ಮನೆತನದಲ್ಲಿ ಹೋಗುವಿರಿ. ಇವರು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವರೇ ಅಥವಾ ಇಲ್ಲವೇ ಎಂಬುದನ್ನು ಶಿಕ್ಷಕರು ತಿಳಿದುಕೊಂಡಿರುತ್ತಾರೆ. ಇವರಂತೂ ಪರಮ ಶಿಕ್ಷಕನಾಗಿದ್ದಾರೆ. ಈ ದಾದಾರವರು ಸಹ ಶಾಲೆಯಲ್ಲಿ ಓದಿದ್ದಾರಲ್ಲವೇ? ಕೆಲವರು ಹುಡುಗರು ಇಂಥ ಕೆಟ್ಟ ಕೆಲಸಗಳನ್ನು ಮಾಡುತ್ತಾರೆ. ಕೊನೆಗೆ ಶಿಕ್ಷಕರು ಶಿಕ್ಷೆಯನ್ನು ಕೊಡಲೇಬೇಕಾಗುತ್ತದೆ. ಮೊದಲು ಭಾಳ ಜೋರಾಗಿ ಶಿಕ್ಷೆಯನ್ನು ವಿಧಿಸುತ್ತಿದ್ದರು. ಈಗ ಶಿಕ್ಷೆಯನ್ನು ಕಡಿಮೆ ಮಾಡಿರುವ ಕಾರಣ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚು ಕೆಟ್ಟು ಹೋಗುತ್ತಾರೆ. ಇತ್ತೀಚೆಗೆ ವಿದ್ಯಾರ್ಥಿಗಳು ಎಷ್ಟೊಂದು ಹೆಚ್ಚು ಕಡಿಮೆಗಳನ್ನು ಮಾಡುತ್ತಾರೆ. ವಿದ್ಯಾರ್ಥಿಗಳಿಗೆ ಬಿಸಿ ರಕ್ತವೆಂದು ಹೇಳುತ್ತಾರಲ್ಲವೇ? ನೋಡಿ ಏನೇನು ಮಾಡುತ್ತಾರೆ. ಬೆಂಕಿಯನ್ನಿಡುತ್ತಾರೆ, ತಮ್ಮ ಯೌವನವನ್ನು ತೋರಿಸಿಕೊಳ್ಳುತ್ತಾರೆ. ಇದು ಅಸುರಿ ಪ್ರಪಂಚವಾಗಿದೆ. ಯುವಕರೇ ಬಹಳ ಕೆಟ್ಟರಿರುತ್ತಾರೆ. ಅವರ ದೃಷ್ಟಿಯೇ ವಿಕಾರಿಯಾಗಿ ಬಿಡುತ್ತದೆ. ನೋಡಲು ಬಹಳ ಚೆನ್ನಾಗಿ ಕಾಣುತ್ತಾರೆ. ಹೇಗೆ ಈಶ್ವರನ ಅಂತ್ಯವನ್ನು ಪಡೆಯಲು ಸಾಧ್ಯವಿಲ್ಲವೆಂದು ಹೇಳುತ್ತಾರಲ್ಲವೇ? ಹಾಗೆಯೇ ಇವರು ಯಾವ ಪ್ರಕಾರದ ಮನುಷ್ಯರೆಂಬುದನ್ನು ತಿಳಿಯುವುದು ಸಹ ಕಷ್ಟವಾಗುತ್ತದೆ. ಜ್ಞಾನದ ಬುದ್ಧಿಯಿಂದ ಇವರು ಹೇಗೆ ಓದುತ್ತಾರೆ, ಇವರ ನಡವಳಿಕೆ ಹೇಗಿದೆ ಎಂಬುದು ಅರ್ಥವಾಗುತ್ತದೆ. ಕೆಲವರಂತೂ ಹೇಗೆ ಬಾಯಿಂದ ಹೂಗಳು ಸುರಿದಂತೆ ಮಾತನಾಡುತ್ತಾರೆ, ಕೆಲವರಂತೂ ಕಲ್ಲೆಸೆದಂತೆ ಮಾತನಾಡುತ್ತಾರೆ. ನೋಡಲು ಬಹಳ ಚೆನ್ನಾಗಿ ಕಾಣುತ್ತಾರೆ. ಒಳ್ಳೊಳ್ಳೆಯ ಜ್ಞಾನ ಬಿಂದುಗಳನ್ನು ಬರೆದುಕೊಳ್ಳುತ್ತಾರೆ, ಆದರೆ ಕಲ್ಲು ಬುದ್ಧಿಯವರಾಗಿದ್ದಾರೆ. ಬಾಬಾ ಏನು ಹೇಳಿದರು? ನಾವು ಜ್ಞಾನ ಬಿಂದುಗಳು ಎಲ್ಲಿ ಪುಸ್ತಕದಲ್ಲಿ ಅಲ್ಲ ಇರಬೇಕಾಗಿರೋದು. ಎಲ್ಲಿರಬೇಕು? ನಮ್ಮ ಬುದ್ಧಿಯಲ್ಲಿರಬೇಕು. ಆದರೆ ಬುದ್ಧಿಯಲ್ಲಿ ಯಾರಿಗೆ ಧಾರಣೆ ಆಗ್ತತೆ? ಯಾರು ಪಾವನ ಆಗ್ತಾ ಹೋಗ್ತಾರೋ ಅವರಿಗೆ ಧಾರಣೆ ಆಗ್ತತೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಹೊರಗಿನ ಆಡಂಬರವಿದೆ, ಮಾಯೆಯು ಬಹಳ ಪ್ರಬಲವಾಗಿದೆ, ಆದ್ದರಿಂದ ಗಾಯನವಿದೆ. ಆಶ್ಚರ್ಯವೆನಿಸುವಂತೆ ಕೇಳುತ್ತಾರೆ. ತಮ್ಮನ್ನು ಶಿವತಂದೆಯ ಸಂತಾನರೆಂದು ಕರೆಸಿಕೊಳ್ಳುತ್ತಾರೆ. ಅನ್ನರಿಗೂ ತಿಳಿಸುತ್ತಾರೆ, ಮತ್ತೆ ಓಡಿ ಹೋಗಿ ವಿರೋಧಿಗಳಾಗುತ್ತಾರೆ. ಬುದ್ಧಿವಂತರು ವಿರೋಧಿಗಳಾಗುವುದಿಲ್ಲ ಎಂದಲ್ಲ, ಒಳ್ಳೊಳ್ಳೆಯ ಬುದ್ಧಿವಂತರು ಸಹ ವಿರೋಧಿಗಳಾಗಿ ಬಿಡುತ್ತಾರೆ. ಆ ಸೇನೆಯಲ್ಲಿಯೂ ಇದೇ ರೀತಿ ಆಗುತ್ತದೆ. ವಿಮಾನ ಸಹಿತವಾಗಿ ಇನ್ನೊಂದು ದೇಶಕ್ಕೆ ಹೊರಟು ಹೋಗುತ್ತಾರೆ. ಇಲ್ಲಿಯೂ ಅದೇ ರೀತಿ ಆಗುತ್ತದೆ. ಸ್ಥಾಪನೆಯಲ್ಲಿ ಬಹಳ ಪರಿಶ್ರಮವಾಗುತ್ತಿದೆ. ಮಕ್ಕಳಿಗೂ ವಿದ್ಯಾಭ್ಯಾಸದಲ್ಲಿ ಪರಿಶ್ರಮ, ಶಿಕ್ಷಕರಿಗೂ ಓದಿಸುವುದರಲ್ಲೂ ಪರಿಶ್ರಮವಾಗುತ್ತದೆ. ಇವರು ಎಲ್ಲರಿಗೆ ತೊಂದರೆ ಕೊಡುತ್ತಾರೆ. ಓದುವುದಿಲ್ಲವೆಂಬುದನ್ನು ನೋಡಿದಾಗ ಶಾಲೆಗಳಲ್ಲಿ ಕಾವಲಿಡುತ್ತಾರೆ. ಇವರಂತೂ ತಂದೆಯಾಗಿದ್ದಾರೆ. ತಂದೆ ಏನನ್ನೂ ಹೇಳುವುದಿಲ್ಲ. ತಂದೆಯ ಬಳಿ ಈ ಕಾನೂನು ಇಲ್ಲ. ಇಲ್ಲಂತೂ ಬಹಳ ಶಾಂತವಾಗಿ ಇರಬೇಕಾಗಿದೆ. ತಂದೆಯು ಸುಖದಾತ, ಪ್ರೀತಿಯ ಸಾಗರನಾಗಿದ್ದಾರೆ. ಅಂದ ಮೇಲೆ ಮಕ್ಕಳ ಚಲನೆಯೂ ಸಹ ದೇವತೆಗಳ ಥರ ಇರಬೇಕಲ್ಲವೇ? ನೀವು ಮಕ್ಕಳಿಗೆ ತಂದೆಯು ಸದಾ ಹೇಳುತ್ತಾರೆ, ನೀವು ಪದ್ಮ ಭಾಗ್ಯಶಾಲಿಗಳಾಗಿದ್ದೀರಿ. ಆದರೆ ಕೆಲವರು ಪದ್ಮ ದೌರ್ಭಾಗ್ಯಶಾಲಿಗಳು ಆಗುತ್ತಾರೆ.
ಯಾರು ಅನುತ್ತೀರ್ಣರಾಗುವರೋ ಅವರೇ ದೌರ್ಭಾಗ್ಯಶಾಲಿಗಳೆಂದು ಹೇಳಲಾಗುತ್ತದೆ. ತಂದೆಗೆ ಗೊತ್ತಿದೆ, ಕೊನೆಯವರೆಗೆ ಇದೆಲ್ಲವೂ ಆಗುತ್ತಲೇ ಇರುತ್ತದೆ. ಯಾರಾದರೂ ಮಹಾನ್ ದೌರ್ಭಾಗ್ಯಶಾಲಿಗಳು ಆಗಿಯೇ ಆಗುತ್ತಾರೆ. ಅವರ ಚಲನೆಯಿಂದಲೂ ಅವರು ನಿಲ್ಲುವುದಿಲ್ಲವೆಂದು ಅರ್ಥವಾಗುತ್ತದೆ. ಇವರು ಇಷ್ಟು ಶ್ರೇಷ್ಠರಾಗಲು ಯೋಗ್ಯರಲ್ಲ. ಎಲ್ಲರಿಗೂ ದುಃಖ ಕೊಡುತ್ತಿರುತ್ತಾರೆ, ಸುಖ ಕೊಡುವುದನ್ನು ತಿಳಿದುಕೊಂಡೇ ಇಲ್ಲ. ಅಂದ ಮೇಲೆ ಅವರ ಗತಿ ಏನಾಗುವುದು? ತಂದೆಯು ಸದಾ ಹೇಳುತ್ತಾರೆ, ಮಕ್ಕಳೇ, ತಮ್ಮನ್ನು ಚೆನ್ನಾಗಿ ಸಂಭಾಲನೆ ಮಾಡಿಕೊಳ್ಳಿ. ಇದು ಸಹ ಡ್ರಾಮಾನುಸಾರ ಆಗಬೇಕಾಗಿದೆ. ಬಾಬಾ ಏನು ಹೇಳಿದರು? ಸಂಭಾಲನೆ ಮಾಡ್ಕೊಳ್ರಿ ಅಂದರು. ಅಂದ್ರೇನು? ಚೆನ್ನಾಗಿ ಯೋಗ ಮಾಡಿ ನಮ್ಮ ಕರ್ಮಗಳು ವಿನಾಶ ಮಾಡ್ಕೊಂಡಿವಿ ಅಂದರೆ ಅಲ್ಲಿ ಏನಾಗ್ತೈತೆ, ನಾವೇನಾದರೂ ತಪ್ಪು ಮಾಡಿದಾಗ ನಾನೇನು ತಪ್ಪು ಮಾಡಿದೆ ಅನ್ನೋ ಅರಿವಾಗ್ತೈತೆ. ನಮ್ಮ ಪಾಪ ಭಸ್ಮ ಆಗಿಲ್ಲ ಅಂದರೆ ನಾವು ಮಾಡಿದ್ದೇ ಸರಿ ಅಂತೇಳಿ ಇನ್ನೂ ದುರ್ಗತಿಯನ್ನು ಪಡಿತಾರೆ. ಅದಕ್ಕೆ ಚೆನ್ನಾಗಿ ಸಂಭಾಲನೆ ಮಾಡ್ಕೊಳ್ರಿ ಅಂತಾರೆ ಬಾಬಾ. ಇನ್ನು ಕಬ್ಬಿಣಕ್ಕಿಂತಲೂ ಕನಿಷ್ಠರಾಗಿ ಬಿಡುತ್ತಾರೆ. ನೋಡ್ರಿ, ಕಬ್ಬಿಣಕ್ಕೆ ಯಾಕೆ ಹೋಲಿಸಿದ್ದಾರೆ ಬಾಬಾ? ಕಬ್ಬಿಣ ಮೋಲ್ಡ್ ಆಗಲ್ಲ, ತೀರಾ ಬಗ್ಸಕ್ಕೆ ಹೋದ್ರೆ ಮುರಿತತೆ. ಅಂದರೆ ಕೆಲವ್ರು ಹೆಂಗಿರ್ತಾರೆ, ಪ್ರೀತಿಯಿಂದ ತಿಳಿಸಿದ್ರು ಕೂಡ ಅರ್ಥ ಮಾಡ್ಕೊಳಲ್ಲ. ಮತ್ತು ಸ್ವಲ್ಪ ಏನಾದರೂ ಬುದ್ಧಿ ಕಲಿಸ್ಬೇಕಂತ ಜೋರಾಗಿ ಹೇಳಿದರೆ ಅವರು ಬಿಟ್ಟೇ ಹೋಗ್ಬಿಡ್ತಾರೆ ಜ್ಞಾನ ಯಜ್ಞದಿಂದ. ಅದರಲ್ಲಿಯೂ ಒಳ್ಳೊಳ್ಳೆಯವರು ಸಹ ಪತ್ರಗಳನ್ನು ಬರೆಯುವುದಿಲ್ಲ. ಪಾಪ ಅಂಥವರ ಗತಿ ಏನಾಗುವುದು ಅಂದರೆ, ಬಾಬಾ ಯಾಕೆ ಹೇಳಿದರು ಪತ್ರದ ಬಗ್ಗೆ? ಅಲ್ಲಿ ಏನೇ ನಡೀತು ಅಂದಾಗ ನಮಗೆ ಗೊತ್ತಿರಲ್ಲ ನಾನು ಮಾಡ್ತಿರೋದು ಸರಿನಾ ತಪ್ಪಾ ಅದೆಲ್ಲ. ಆದರೆ ಬಾಬಾಗೆ ಪತ್ರ ಬರೆದ್ರೆ ಬಾಬಾ ನಮಗೆ ಅಲ್ಲಿ ಟಚ್ ಕೊಡ್ತಾರೆ. ಆಮೇಲೆ ಅಲ್ಲಿ ನಮ್ಮನ್ನು ಸರಿಯಾದ ಜ್ಞಾನದಂತೆ ನಡೆಯೋಕ್ಕೆ ಶಕ್ತಿ ತುಂಬ್ತಾರೆ. ನಮ್ಮನ್ನು ಮಾಯೆಯಿಂದ ಬಚಾವ್ ಮಾಡ್ತಾರೆ. ಆದರೆ ನಾವು ಪತ್ರನೇ ಬರೀಲಿಲ್ಲ ಅಂದರೆ ನಮ್ಗೆ ಮತ್ತೆ ಗತಿ ಏನಾಗ್ತೈತೆ? ದುರ್ಗತಿ ಆಗ್ತೈತೆ. ಪರಿಶ್ರಮ ಪಡಬೇಕಾಗ್ತೈತೆ. ತಂದೆ ತಿಳಿಸುತ್ತಾರೆ, ನಾನು ಸರ್ವರ ಕಲ್ಯಾಣ ಮಾಡಲು ಬಂದಿದ್ದೇನೆ. ಇಂದು ಸರ್ವರ ಸದ್ಗತಿ ಮಾಡುತ್ತೇನೆ, ನಾಳೆ ಮತ್ತೆ ದುರ್ಗತಿಯಾಗಿ ಬಿಡುತ್ತದೆ. ನೀವು ಹೇಳುತ್ತೀರಿ, ನಾವು ನಿನ್ನೆಯ ದಿನ ವಿಶ್ವದ ಮಾಲೀಕರಾಗಿದ್ದೆವು, ಇಂದು ಗುಲಾಮರಾಗಿ ಬಿಟ್ಟಿದ್ದೇವೆ. ಈಗ ಇಡೀ ವೃಕ್ಷದ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿದೆ. ಇದು ಅದ್ಭುತವಾದ ವೃಕ್ಷವಾಗಿದೆ. ಮನುಷ್ಯರಿಗೆ ಇದು ಸಹ ತಿಳಿದಿಲ್ಲ, ನೀವು ತಿಳಿದುಕೊಂಡಿದ್ದೀರಿ. ಕಲ್ಪವೆಂದರೆ ಪೂರ್ಣ 5000 ವರ್ಷಗಳ ನಿಖರವಾದ ವೃಕ್ಷವಾಗಿದೆ. ಒಂದು ಕ್ಷಣವೂ ಸಹ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ಈ ಬೇಹದ್ದಿನ ವೃಕ್ಷದ ಜ್ಞಾನವು ನೀವು ಮಕ್ಕಳಿಗೆ ಈಗ ಸಿಗುತ್ತಿದೆ. ಜ್ಞಾನವನ್ನು ಕೊಡುವವರು ವೃಕ್ಷಪತಿಯಾಗಿದ್ದಾರೆ. ಬೀಜವು ಎಷ್ಟು ಚಿಕ್ಕದಾಗಿರುತ್ತದೆ, ಅದರಿಂದ ಫಲವು ನೋಡಿ ಎಷ್ಟು ದೊಡ್ಡದಾಗಿ ಬರುತ್ತದೆ. ಇದು ಬಹಳ ವಿಚಿತ್ರವಾದ ವೃಕ್ಷವಾಗಿದೆ. ಇದರ ಬೀಜವು ಬಹಳ ಚಿಕ್ಕದಾಗಿದೆ, ಅಂದರೆ ಆತ್ಮವು ಎಷ್ಟು ಚಿಕ್ಕದಾಗಿದೆ. ತಂದೆಯೂ ಸಹ ಬಹಳ ಸೂಕ್ಷ್ಮವಾಗಿದ್ದಾರೆ. ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಭಲೆ ವಿವೇಕಾನಂದರ ಉದಾಹರಣೆಯನ್ನು ತಿಳಿಸುತ್ತಾರೆ. ಗುರುಗಳಿಂದ ಒಂದು ಜ್ಯೋತಿ ಹೊರಟು ಬಂದು ನನ್ನಲ್ಲಿ ಸಮಾವೇಶವಾಯಿತೆಂದು ಅವರಿಗೆ ಹೇಳಿದರು. ಆದರೆ ಈ ರೀತಿಯಾಗಿ ಜ್ಯೋತಿಯು ಸಮಾವೇಶವಾಗಲು ಸಾಧ್ಯವಿಲ್ಲ. ಏನು ಹೊರಬಂದಿತು ಎಂಬುದನ್ನು ತಿಳಿದುಕೊಂಡಿಲ್ಲ. ಹೀಗೆ ಬಹಳಷ್ಟು ಸಾಕ್ಷಾತ್ಕಾರಗಳಾಗುತ್ತವೆ. ಆದರೆ ಅವರು ನಂಬಿಬಿಡುತ್ತಾರೆ ಮತ್ತು ಮಹಿಮೆಯನ್ನು ಮಾಡುತ್ತಾರೆ. ಆದರೆ ಭಗವಾನ್ ವಾಚ, ಯಾವುದೇ ಮನುಷ್ಯರಿಗೆ ಮಹಿಮೆ ಇಲ್ಲ, ಕೇವಲ ದೇವತೆಗಳಿಗೆ ಮಹಿಮೆ ಇದೆ. ಮತ್ತು ಯಾರು ಈ ರೀತಿ ದೇವತೆಗಳನ್ನಾಗಿ ಮಾಡುವವರಿದ್ದಾರೆಯೋ ಅವರ ಮಹಿಮೆ ಇದೆ. ತಂದೆಯು ಬಹಳ ಚೆನ್ನಾಗಿ ಕಾರ್ಡುಗಳನ್ನು ಮಾಡಿಸಿದ್ದರು. ಜಯಂತಿಯನ್ನು ಆಚರಿಸುವುದಾದರೆ ಒಬ್ಬ ಶಿವ ತಂದೆಯದನ್ನು ಆಚರಿಸಿ. ಈ ಲಕ್ಷ್ಮೀನಾರಾಯಣರನ್ನು ಸಹ ಈ ರೀತಿ ಮಾಡುವವರು ತಂದೆಯಲ್ಲವೇ? ಅವರೊಬ್ಬರಿಗೆ ಮಹಿಮೆ ಇದೆ, ಅವರನ್ನು ನೆನಪು ಮಾಡಿ. ಈ ಬ್ರಹ್ಮರವರು ಸಹ ಹೇಳುತ್ತಾರೆ, ನಾನು ಶ್ರೇಷ್ಠಾತಿ ಶ್ರೇಷ್ಠನಾಗುತ್ತೇನೆ ಮತ್ತು ಕೆಳಗೂ ಇಳಿಯುತ್ತೇನೆ. ಶ್ರೇಷ್ಠಾತಿ ಶ್ರೇಷ್ಠ ಲಕ್ಷ್ಮೀನಾರಾಯಣರು ಮತ್ತೆ 84 ಜನ್ಮಗಳ ನಂತರ ಕೆಳಗಿಳಿಯುತ್ತಾರೆ. ತತ್ವವೆಂಬುದು ಯಾರಿಗೂ ತಿಳಿದಿಲ್ಲ. ತತ್ವಂ ಅಂದರೆ ನಾನೇ ಅದು, ಅದೇ ನಾನು. ಅಂದರೆ ನಾವೇ ದೇವತೆಗಳಾಗಿದ್ವಿ, ಈಗ ನಾವೇ ಪತಿತ ಮನುಷ್ಯರಾಗಿದ್ದೀವಿ, ಮತ್ತೆ ದೇವತೆಗಳಾಗ್ತೀವಿ. ತತ್ವವೆಂಬುದು ಯಾರಿಗೂ ತಿಳಿದಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ನೀವೇ ವಿಶ್ವದ ಮಾಲೀಕರಾಗಿದ್ರಿ, ನಂತರ ಏನಾಗಿ ಬಿಟ್ಟಿರಿ? ಸತ್ಯುಗದಲ್ಲಿ ಯಾರಿದ್ದರು? ನಂಬರ್ವಾರ್ ಪುರುಷಾರ್ಥದ ಅನುಸಾರ ನೀವೇ ಇದ್ದಿರಿ. ರಾಜರಾಣಿಯೂ ಇದ್ದರು, ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯವರು ಇದ್ದರು. ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ನಡೆಯುತ್ತಾ ತಿರುಗಾಡುತ್ತಾ ಈ ಸೃಷ್ಟಿಚಕ್ರದ ಜ್ಞಾನವು ನೀವು ಮಕ್ಕಳ ಬುದ್ಧಿಯಲ್ಲಿರಬೇಕು. ಏನು ಹೇಳಿದರು ಬಾಬಾ? ಸೃಷ್ಟಿಚಕ್ರದ ಜ್ಞಾನ ಅಂದರೆ 5000 ವರ್ಷಗಳಲ್ಲಿ ಯಾವ ಸಮಯದಲ್ಲಿ ಎಂಥ ಜಗತ್ತು ಇರುತ್ತೆ, ಆ ಸುಖ ಪಡಿಬೇಕಂದ್ರೆ ನನ್ನಲ್ಲಿ ಏನಿರಬೇಕು, ಇದೆಲ್ಲ ಜ್ಞಾನ ಸೃಷ್ಟಿಚಕ್ರದ ಜ್ಞಾನದಿಂದ ಸಿಗ್ತತೆ.
ನೀವು ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಿ. ಲೈಟ್ ಹೌಸ್ ಅಂದರೆ ಮಾರ್ಗನ ತೋರಿಸೋದಲ್ಲ, ಈ ಲೈಟ್ ಹಡಗು ನಿಲ್ದಾಣದಲ್ಲಿ ಏನು ಮಾಡ್ತಾರೆ, ದೊಡ್ಡ ಉದ್ದನೆ ಕಂಬ, ಭಾಳ ದೊಡ್ಡ ಕಂಬ ಇದಕ್ಕೆ ಒಂದು 5-6 ಲೈಟ್ ಹಾಕಿ ಎತ್ತರದಲ್ಲಿ ಬೆಳಕು ಬಿಡ್ತಿರ್ತಾರೆ. ಅಂದರೆ ದೂರದಲ್ಲಿದ್ದ ಇರೋ ಹಡಗುಗಳಿಗೆ ಈ ದಿಕ್ಕಿಗೆ ನಾವು ಹೋದರೆ ನಮ್ಮದು ಸ್ಟೇಷನ್ ಬರ್ತತೆ ಅನ್ನೋದು ಆ ಬೆಳಕಿನ ಮೂಲಕ ಬಂದು ಅವರು ದಡ ಸೇರ್ತಾರೆ. ಅಂದರೆ ನಾವು ಇವಾಗ ಯಾವುದಕ್ಕೆ ಮಾರ್ಗ ತೋರಿಸ್ಬೇಕು, ಪರಮಾತ್ಮ ತಂದೆಗೆ ಮಾರ್ಗ ತೋರಿಸ್ಬೇಕಿಂತ ಚೈತನ್ಯ ಲೈಟ್ ಹೌಸ್ ಆಗಿರಿ ಅಂತ ಹೇಳ್ತಾರೆ ಬಾಬಾ. ಇಡೀ ವಿದ್ಯೆ ಬುದ್ಧಿಯಲ್ಲಿರಬೇಕು, ಆದರೆ ಆ ಸ್ಥಿತಿ ಇನ್ನೂ ಆಗಿಲ್ಲ, ಆಗುವುದಿದೆ. ಯಾರು ಪಾಸ್ ವಿತ್ ಆನರ್ ಆಗುವರೋ ಅವರದ್ದು ಈ ಸ್ಥಿತಿ ಆಗಿಬಿಡುವುದು. ಇಡೀ ಜ್ಞಾನವು ಬುದ್ಧಿಯಲ್ಲಿರುವುದು. ಆಗಲೇ ತಂದೆಯ ಮುದ್ದಾದ ಮಕ್ಕಳು ಪ್ರಿಯ ಮಕ್ಕಳೆಂದು ಕರೆಸಿಕೊಳ್ಳುವರು. ಇಂಥ ಮಕ್ಕಳ ಮೇಲೆ ತಂದೆಯು ಸ್ವರ್ಗದ ರಾಜ್ಯ ಭಾಗ್ಯವನ್ನು ಬಲಿಹಾರಿ ಮಾಡುತ್ತಾರೆ. ತಿಳಿಸುತ್ತಾರೆ, ನಾನು ರಾಜ್ಯಭಾರ ಮಾಡುವುದಿಲ್ಲ, ನಿಮಗೆ ರಾಜ್ಯ ಭಾಗ್ಯವನ್ನು ಕೊಡುತ್ತೇನೆ. ಇದಕ್ಕೆ ನಿಷ್ಕಾಮ ಸೇವೆ ಎಂದು ಹೇಳಲಾಗುತ್ತದೆ. ಮಕ್ಕಳಿಗೆ ಗೊತ್ತಿದೆ, ತಂದೆಯು ನಮ್ಮನ್ನು ತಲೆ ಮೇಲೆ ಕೂರಿಸಿಕೊಳ್ಳುತ್ತಾರೆ ಅಂದ ಮೇಲೆ ಇಂಥ ತಂದೆಯನ್ನು ಎಷ್ಟೊಂದು ನೆನಪು ಮಾಡಬೇಕು. ಇದು ಸಹ ಡ್ರಾಮಾದಲ್ಲಿ ಮಾಡಲ್ಪಟ್ಟಿದೆ. ಅಂದರೆ ಕಲ್ಪದ ಹಿಂದೆ ಯಾರು ಶ್ರೇಷ್ಠ ಪದವಿ ಪಡೆದಿರ್ತಾರೋ ಅವರೇ ಪಡಿತಾರೆ, ಯಾರು ಕಡಿಮೆ ಪದವಿ ಪಡೆದಿರ್ತಾರೋ ಅವರೇ ಪಡಿತಾರೆ. ಡ್ರಾಮಾ ಫಿಕ್ಸ್. ಬಾಬಾ ಏನು ಹೇಳ್ತಾ ಇದ್ದಾರೆ, ತಂದೆಯು ಸಂಗಮಯುಗದಲ್ಲಿ ಬಂದು ಎಲ್ಲರಿಗೂ ಸದ್ಗತಿಯನ್ನು ಕೊಡುತ್ತಾರೆ. ನಂಬರ್ 1 ಪುರುಷಾರ್ಥದ ಅನುಸಾರ. ನಂಬರ್ 1 ಅತಿ ಪವಿತ್ರರೇ ಕೊನೆಯಲ್ಲಿ ಅತಿ ಅಪವಿತ್ರರಾಗುವರು. ಏನು ಹೇಳಿದರು, ನಂಬರ್ 1 ಪವಿತ್ರರೇ ಅಪವಿತ್ರರು ಅಂತಂದರು. ಅಂದರೆ ಇಲ್ಲಿ ಫಸ್ಟು ನೋಡ್ರಿ, ಬ್ರಹ್ಮ ತಂದೆ ಪಾವನ ಆದರು. ಫಸ್ಟು ಮಮ್ಮ, ನೆಕ್ಸ್ಟ್ ಯಾರು ಅಂದರೆ ಆದಿ ಸಮಯದಲ್ಲೇ ಆದರು. ಫಸ್ಟ್ ಪವಿತ್ರ ಆದವರು, ಫಸ್ಟ್ ಅಪವಿತ್ರ ಆಗೋದು ಯಾರು, ಬ್ರಹ್ಮ ತಂದೆನೇ. ಮತ್ತು ಫಸ್ಟ್ ಕಾಮವಿಕಾರಕ್ಕೆ ವಶ ಆಗೋದು ಕೂಡ ಬ್ರಹ್ಮ ತಂದೆನೇ ದ್ವಾಪರದಾಗ. ಫಸ್ಟ್ ಪವಿತ್ರರೇ ಅತಿ ಅಪವಿತ್ರರಾಗ್ತಾರೆ ಅಂತ ಹೇಳ್ತಾರೆ ಬಾಬಾ. ತಂದೆ ಎಷ್ಟು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಎಂದೂ ಮಿಥ್ಯೆ ಅಹಂಕಾರವು ಬರಬಾರದು. ತಂದೆ ತಿಳಿಸುತ್ತಾರೆ, ಮಕ್ಕಳೇ ಎಚ್ಚರಿಕೆಯಿಂದ ಇರಿ. ಈ ರಥಕ್ಕೂ ಗೌರವ ಕೊಡಬೇಕು. ಇವರ ಮೂಲಕವೇ ನಾನು ತಿಳಿಸುತ್ತೇನಲ್ಲವೇ. ಮೊದಲು ಇವರು ಎಂದೂ ನಿಂದನೆಗೊಳಗಾಗಿರಲಿಲ್ಲ, ಎಲ್ಲರೂ ಪ್ರೀತಿ ಮಾಡುತ್ತಿದ್ದರು. ಈಗಂತೂ ನೋಡಿ ಎಷ್ಟೊಂದು ನಿಂದನೆಯನ್ನು ಅನುಭವಿಸುತ್ತಾರೆ. ಬಾಬಾ ಏನಂದರು, ಅವರು ಬಾಬನ ಮಡ್ಲಿ ಬರೋದಕ್ಕಿಂತ ಮುಂಚೆ ಎಲ್ಲರೂ ಭಾಳ ಪ್ರೀತಿ ಮಾಡ್ತಿದ್ರು ಅಂತಾರೆ ಬಾಬಾ. ಅವ್ರ ಸ್ವಭಾವ ಆಗಿತ್ತು. ಆಮೇಲೆ ನೋಡ್ರಿ, ಅವರು ವಜ್ರದ ವ್ಯಾಪಾರಿ ಆಗಿದ್ರಲ್ಲ, ರಾಜರಲ್ಲಿ ಅರಮನೆಗೆ ಹೋಗ್ತಿದ್ರು ವ್ಯಾಪಾರಕ್ಕೆ. ಎಲ್ಲರೂ ರಾಣಿ ಗೃಹಗಳಿಗೆ ಹೋಗ್ಬೇಕಂದ್ರೆ ಪರ್ಮಿಷನ್ ಇಲ್ಲದೆ ಯಾರನ್ನೂ ಬಿಡಲ್ಲ. ಬಟ್ ಬ್ರಹ್ಮ ತಂದೆಗೆ ಯಾವಾಗಾದರೂ ಹೋಗ್ಬೋದು, ಪರ್ಮಿಷನ್ ಇಲ್ಲದೆ ಹೋಗ್ಬೋದು ಅಂತ ಆರ್ಡರ್ ಆಗಿತ್ತು. ಅಂದರೆ ಅಷ್ಟು ಒಳ್ಳೆ ಸ್ವಭಾವ ಅವ್ರದ್ದು. ಬಾಬಾ ಏನು ಹೇಳ್ತಾ ಇದ್ದಾರೆ, ಇಂಥ ಮಕ್ಕಳ ಮೇಲೆ ತಂದೆಯು ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುತ್ತೇನೆ. ಬಾಬಾ ಏನಂತಾರೆ, ಕೆಲವರು ವಿರೋಧಿಗಳಾಗಿ ಹೊರಟು ಹೋದರ ಅಂದ ಮೇಲೆ ಅವರ ಗತಿ ಏನಾಗುವುದು? ಅನುತ್ತೀರ್ಣರಾಗುವರಲ್ಲವೇ. ತಂದೆ ತಿಳಿಸುತ್ತಾರೆ, ಮಾಯೆಯು ಈ ರೀತಿ ಇದೆ, ಆದ್ದರಿಂದ ಬಹಳ ಎಚ್ಚರಿಕೆ ವಹಿಸಿ. ಮಾಯೆಯು ಯಾರನ್ನೂ ಬಿಡುವುದಿಲ್ಲ, ಎಲ್ಲ ಪ್ರಕಾರದ ಬೆಂಕಿಯನ್ನಿಡುತ್ತದೆ. ನನ್ನ ಮಕ್ಕಳೆಲ್ಲರೂ ಕಾಮಚಿತೆಯನ್ನೇರಿ ಕಪ್ಪು ಕಲ್ಲಿದ್ದಲಿನಂತೆ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ, ಅಥವಾ ಎಲ್ಲರ ಪಾತ್ರವೂ ಒಂದೇ ರೀತಿ ಇಲ್ಲ. ಇದರ ಹೆಸರೇ ಆಗಿದೆ ವೇಶ್ಯಾಲಯ. ಎಷ್ಟೊಂದು ಬಾರಿ ಕಾಮಚಿತೆಯನ್ನೇರುತ್ತೀರಿ. ರಾವಣನು ಅದು ಇಷ್ಟು ಪ್ರಬಲನಾಗಿದ್ದಾನೆ, ಬುದ್ಧಿಯನ್ನೇ ಪತಿತ ಮಾಡಿಬಿಡುತ್ತಾನೆ. ಇಲ್ಲಿ ಬಂದು ತಂದೆಯಿಂದ ಶಿಕ್ಷಣವನ್ನು ಪಡೆಯೋರು ಸಹ ಈ ರೀತಿ ಆಗಿಬಿಡುತ್ತಾರೆ. ತಂದೆಯ ನೆನಪಿನ ವಿನಃ ಕೃದೃಷ್ಟಿ ಎಂದು ಬದಲಾಗದು. ಆದ್ದರಿಂದ ಸೂರದಾಸನ ಕಥೆ ಇದೆ. ಬಲೆ ಇದು ಜ್ಞಾನವು ಗುಪ್ತವಾಗಿದೆ. ಸೂರದಾಸರ ಕಥೆ ಇದು ಕಟ್ಟಿರುವ ಮಾತಾಗಿದೆ. ದೃಷ್ಟಾಂತವನ್ನು ಕೊಡುತ್ತಾರೆ. ಈಗ ನೀವು ಮಕ್ಕಳಿಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಅಜ್ಞಾನವೆಂದರೆ ಅಂಧಕಾರವಾಗಿದೆ. ನೀನಂತೂ ಅಂಧ ಅಜ್ಞಾನಿಯಾಗಿದ್ದೀಯಾ ಎಂದು ಹೇಳುತ್ತಾರಲ್ಲವೇ. ಜ್ಞಾನವು ಗುಪ್ತವಾಗಿದೆ. ಇದರಲ್ಲಿ ಏನನ್ನು ಮಾತನಾಡುವ ಅವಶ್ಯಕತೆ ಇಲ್ಲ. 1 ಸೆಕೆಂಡಿನಲ್ಲಿ ಇಡೀ ಜ್ಞಾನವು ಬಂದು ಬಿಡುತ್ತದೆ. ಎಲ್ಲಕ್ಕಿಂತ ಸಹಜ ಜ್ಞಾನವಾಗಿದೆ. ಆದರೂ ಸಹ ಮಾಯು ಅಂತ್ಯದವರೆಗೆ ಪರೀಕ್ಷೆ ತೆಗೆದುಕೊಳ್ಳುತ್ತಾ ಇರುತ್ತದೆ.
ಈ ಸಮಯದಲ್ಲಂತೂ ಬಿರುಗಾಳಿಯ ಮಧ್ಯದಲ್ಲಿದ್ದೀರಿ. ಪಕ್ಕಾ ಆಗಿಬಿಟ್ಟರೆ ಮತ್ತೆ ಇಷ್ಟೊಂದು ಬಿರುಗಾಳಿಗಳು ಬಿಡುವುದಿಲ್ಲ. ಮತ್ತೆ ನೋಡಿ ನಿಮ್ಮ ವೃಕ್ಷವು ಎಷ್ಟು ವೃದ್ಧಿಯಾಗುತ್ತದೆ. ಬಾಬಾ ಏನಂದ್ರು, ಬೀಳುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಪ್ರಸಿದ್ಧವಾಗಲೇಬೇಕಾಗಿದೆ, ಸ್ವಲ್ಪ ವಿನಾಶವಾಗಲಿ, ಆಗ ಎಲ್ಲರೂ ಎಚ್ಚೆತ್ತುಕೊಳ್ಳುತ್ತಾರೆ. ತಂದೆಯ ನೆನಪಿನಲ್ಲಿ ಒಮ್ಮೆಲೆ ಹಿಡಿದುಕೊಂಡು ಬಿಡುತ್ತಾರೆ. ಇಲ್ಲಿ ಬಾಬಾ ಏನು ಹೇಳಾರೆ, ಅಂತಿಮದಲ್ಲಿ ಎಲ್ಲರೂ ಕೂಡ ಪುರುಷಾರ್ಥ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಈಗ ನೆಪ ಹೇಳ್ತೀವಿ, ಆದರೆ ಪ್ರಾಕೃತಿಕ ವಿಕೋಪ ಆದಾಗ ಎಲ್ಲಿ ಸಾವು ಹತ್ತಿರ ಬಂತು ಅಂದರೆ ಭಯ ಬರ್ತತ್ತಲ್ಲ, ಆಗ ನಾವು ಅಲರ್ಟಾಗಿ ಹೆಚ್ಚು ಬಾಬಾನ ನೆನಪು ಮಾಡ್ತೀವಿ. ಬಾಬಾ ಏನು ಕೆತ್ತಿ ಗುಡಿಯಲ್ಲಿ ಮೂರ್ತಿಗಳನ್ನ ಮಾಡಿ ಕೂಡ್ಸೋಕ್ಕೆ ಬಂದಾರ, ಅಂತಿಮದಲ್ಲಿ ಕೂಡಿಸ್ತಾರೆ. ಆದರೆ ಸಮಯ ಶಿಕ್ಷಕ ಆಗಬಾರ್ದು ಅಂತ ಬಾಬಾ ಹೇಳ್ತಾರೆ. ಸಮಯಕ್ಕಿಂತ ಮೊದಲೇ ನಾವು ಶಿಕ್ಷಕರಾಗಬೇಕು ಅಂತಾರೆ ಬಾಬಾ. ಈಗ ತಂದೆಯಂತೂ ಬಹಳ ಚೆನ್ನಾಗಿ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಬಹಳ ಪ್ರೀತಿಯಿಂದ ನಡೆಯಿರಿ, ಕಣ್ಣು ಬಿಡಬೇಡಿ. ಅರ್ಥಾತ್ ಕಣ್ಣು ಬಿಡಬೇಡಿ, ರೋಷದಿಂದ ನೋಡಬೇಡಿ. ಕ್ರೋಧದ ಭೂತವು ಬರುತ್ತಿದ್ದಂತೆಯೇ ಚೆಹರೆಯು ಬದಲಾಗಿ ಬಿಡುತ್ತದೆ. ನೀವಂತೂ ಈ ಲಕ್ಷ್ಮೀನಾರಾಯಣರಂಥ ಚೆಹರೆಯುಳ್ಳವರಾಗಬೇಕಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಗುರುದೇಹವು ಸಮ್ಮುಖದಲ್ಲಿದೆ. ಯಾವಾಗ ವರ್ಗಾವಣೆ ಆಗುವಿರೋ ಆಗ ಕೊನೆಯಲ್ಲಿ ಸಾಕ್ಷಾತ್ಕಾರವಾಗುತ್ತದೆ. ಹೇಗೆ ಆರಂಭದಲ್ಲಿ ಸಾಕ್ಷಾತ್ಕಾರವಾಯಿತೋ ಹಾಗೆಯೇ ಅಂತ್ಯದ ಸಮಯದಲ್ಲಿ ಬಹಳ ಪಾತ್ರವನ್ನು ನೋಡುತ್ತೀರಿ. ನೀವು ಬಹಳ ಖುಷಿಯಾಗುತ್ತೀರಿ. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ. ಅಂತಿಮದಲ್ಲಿ ಬಹಳ ದೃಶ್ಯಗಳನ್ನು ನೋಡಬೇಕಾಗಿದೆ. ಏನು ಹೇಳಿದರು ಬಾಬಾ? ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅಂದ್ರೇನು? ಇವಾಗ ನೋಡ್ರಿ, ನಾವು ಕ್ಲಾಸಿಗೆ ಹೋಗ್ತಾ ಇದ್ದರೆ ನಮ್ಮನ್ನೆಲ್ಲ ನೋಡಿ ಹಾಸ್ಯ ಮಾಡ್ತಿರ್ತಾರೆ. ಆದರೆ ಅಂತಿಮದಲ್ಲೇನು, ನಾವೆಲ್ಲ ಪಾಪಕರ್ಮಗಳನ್ನ ಭಸ್ಮ ಮಾಡ್ಕೊಂಡಿರ್ತೀವಿ. ಖುಷಿಯಿಂದ ನಾವು ಪರಂಧಾಮಕ್ಕೆ ಹೋಗ್ತಾ ಇರ್ತೀವಿ. ಆದರೆ ಅವರು ಬೆಂಕಿ, ಮಳೆ, ಸುನಾಮಿ, ಭೂಕಂಪ ಅಂತೇಳಿ ತ್ರಾಯ್ ಅಂತಿರ್ತಾರೆ. ಆಗ ಏನು ಹೇಳಿದರು ಬಾಬಾ? ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅಂತಾರೆ ಬಾಬಾ. ಆಗ ನಾವು ಇದನ್ನು ಮಾಡಿಬಿಟ್ಟೇವೆ ಎಂದು ಬಹಳ ಪಶ್ಚಾತ್ತಾಪ ಪಡುತ್ತಾರೆ. ಮತ್ತು ಅದಕ್ಕೆ ಬಹಳ ಕಠಿಣ ಶಿಕ್ಷೆಯೂ ಸಿಗುತ್ತದೆ. ಅಂದರೆ ಕರೆದ್ರೆ ಬರಲ್ಲ, ಅಂತಿಮದಲ್ಲಿ ಎಲ್ಲವೂ ಸಾಕ್ಷಾತ್ಕಾರ ಮಾಡಿಸ್ತಾನೆ ಬಾಬಾ. ಯಾವಾಗ ಭಗವಂತ ಅನ್ನೋದು ಬುದ್ಧಿವೀಗ ತೆಗಿತಾನೋ ಆಗ ಭಾಳ ಪಶ್ಚಾತ್ತಾಪ ಪಡ್ತಾರೆ ಅಂತ ಹೇಳ್ತಾರೆ ಬಾಬಾ. ತಂದೆಯು ಬಂದು ಓದಿಸುತ್ತಾರೆ, ಅವರ ಪ್ರತಿ ಗೌರವವನ್ನು ಇಡುವುದಿಲ್ಲವೆಂದರೆ ಶಿಕ್ಷೆಯು ಸಿಗುವುದು. ಯಾರು ವಿಕಾರದಲ್ಲಿ ಹೋಗುವರೋ ಅವರು ಶಿವತಂದೆಗೆ ನಿಂದನೆ ಮಾಡಿಸಲು ನಿಮಿತ್ತರಾಗುವರು. ಅಂದರೆ ಬಾಬಾ ಏನು ಹೇಳ್ತಾರೆ, ಗೌರವ ಇಡೋದಂದ್ರೇನು? ಅವರು ಯಾವ ಅವ್ರ ಜ್ಞಾನದಂತೆ ನಡೆಯೋದು ಗೌರವ ಕೊಡೋದು. ಅವ್ರ ಜ್ಞಾನದಂತೆ ನಡೀಲಿಲ್ಲ ಅಂದರೆ ಅವ್ರಿಗೆ ಗೌರವ ಇಟ್ಟಿಲ್ಲ ಅಂತ ಅರ್ಥ. ಯಾರು ವಿಕಾರದಲ್ಲಿ ಹೋಗುವರೋ ಅವರು ಶಿವತಂದೆಗೆ ನಿಂದನೆ ಮಾಡಿಸಲು ನಿಮಿತ್ತರಾಗುವರೋ ಅವರಿಗೆ ಎಲ್ಲರಿಗಿನ್ನ ಕಠಿಣ ಶಿಕ್ಷೆಯು ಸಿಗುವುದು. ಮಾಯು ಶಕ್ತಿಶಾಲಿಯಾಗಿದೆ. ಸ್ಥಾಪನೆಯಲ್ಲಿ ಏನೇನಾಗುತ್ತದೆ? ನೀವಂತೂ ಈಗ ದೇವತೆಗಳಾಗುತ್ತೀರಲ್ಲವೇ? ಸತ್ಯುಗದಲ್ಲಿ ಅಸುರರಿರುವುದಿಲ್ಲ. ಇದು ಸಂಗಮದ ಮಾತಾಗಿದೆ. ಇಲ್ಲಿ ವಿಕಾರಿ ಮನುಷ್ಯರು ಎಷ್ಟೊಂದು ದುಃಖ ಕೊಡುತ್ತಾರೆ. ಕನ್ಯೆಯರನ್ನು ವಿವಾಹ ಮಾಡಿಕೊಳ್ಳಿ ಎಂದು ಹೊಡೆಯುತ್ತಾರೆ. ಸ್ತ್ರೀಯನ್ನು ವಿಕಾರಕ್ಕಾಗಿ ಎಷ್ಟೊಂದು ಹೆದರಿಸುತ್ತಾರೆ. ಸನ್ಯಾಸಿಗಳು ಸಹ ಇರಲು ಸಾಧ್ಯವಾಗಲಿಲ್ಲ. ಅಂದ ಮೇಲೆ ಇವರ್ಯಾರು ಪವಿತ್ರವಾಗಿದ್ದು ತೋರಿಸುತ್ತಾರೆ ಎಂದು ಹೇಳುತ್ತಾರೆ. ಮುಂದೆ ಹೋದಂತೆ ಖಂಡಿತ ತಿಳಿದುಕೊಳ್ಳುವರು. ಪವಿತ್ರತೆ ಇಲ್ಲದೆ ದೇವತೆಗಳಾಗಲು ಸಾಧ್ಯವಿಲ್ಲ. ನೀವು ತಿಳಿಸುತ್ತೀರಿ, ನಮಗೆ ಇಷ್ಟೊಂದು ಪ್ರಾಪ್ತಿಯಾಗುತ್ತದೆ, ಆದ್ದರಿಂದ ಬಿಟ್ಟಿದ್ದೇವೆ. ಭಗವಾನ್ ವಾಚ ಕಾಮಜೀತರೇ ಜಗಜ್ಜೀತರು. ಇಂಥ ಲಕ್ಷ್ಮೀನಾರಾಯಣರಾಗುತ್ತೀರಿ ಎಂದರೆ ಏಕೆ ಪವಿತ್ರರಾಗಬಾರದು? ಮಾಯು ಬಹಳ ಸತಾಯಿಸುತ್ತದೆ. ಉನ್ನತ ವಿದ್ಯೆಯಲ್ಲವೇ? ತಂದೆಯು ಬಂದು ಓದಿಸುತ್ತಾರೆ. ಇದನ್ನು ಮಕ್ಕಳು ಚೆನ್ನಾಗಿ ಸ್ಮರಣೆ ಮಾಡುವುದಿಲ್ಲ. ಆದ್ದರಿಂದ ಮತ್ತೆ ಮಾಯು ಪೆಟ್ಟು ಕೊಡುತ್ತದೆ. ಮಾಯು ಬಹಳ ಉಲ್ಲಂಘನೆ ಮಾಡಿಸುತ್ತದೆ. ಅಂಥವರ ಗತಿ ಏನಾಗುವುದು? ಮಾಯು ಎಷ್ಟು ನಿರ್ಲಕ್ಷ್ಯರನ್ನಾಗಿ ಮಾಡಿಬಿಡುತ್ತದೆ. ಅಹಂಕಾರದಲ್ಲಿ ತೆಗೆದುಕೊಂಡು ಬರುತ್ತದೆ. ಮಾತೆ ಕೇಳಬೇಡಿ. ನಂಬರ್ 1 ರಾಜಧಾನಿ ಆಗುತ್ತದೆ ಅಂದ ಮೇಲೆ ಯಾವುದೋ ಕಾರಣಗಳಿಂದಲೇ ಆಗುತ್ತದೆ ಅಲ್ಲವೇ? ಬಾಬಾ ಇಲ್ಲೇನು ಹೇಳಿದರು? ನಂಬರ್ 1 ರಾಜಧಾನಿ ಅಂದರೆ ಅಲ್ಲಿ
ದಾಸಿ ಪದವಿ ತಗೊಳೋರು ಅವ್ರ ಬುದ್ಧಿ ಹಲ್ದಾಡ್ತಿರ್ತತೆ, ಅವ್ರಿಗೆ ಯೋಗನೇ ಹಿಡಿತಿರಲ್ಲ. ರಾಜ ಪದವಿ ಪಡಿತಾರೆ, ಮಹಾರಾಜನ ಸಿಂಹಾಸನದಲ್ಲಿ ಕೂಡ್ತಾರೆ ಅಂದರೆ ಇವಾಗ ಪ್ರಜೆಗಳನ್ನ ತಯಾರು ಮಾಡ್ಕೊಂಡ್ರೆ ಅಲ್ಲಿ ಸಿಂಹಾಸನದಲ್ಲಿ ಕೂಡ್ಬೋದು. ಅದಕ್ಕೆ ಇಲ್ಲಿ ಕಡಿಮೆ ಪುರುಷಾರ್ಥ ಮಾಡಿದವ್ರನ್ನೂ ಬಾಬಾ ಸುಮ್ಮನೆ ಸಾಕ್ಷಿಯಾಗಿ ನೋಡ್ತಾ ಇರ್ತಾರೆ. ಅಯ್ಯೋ ಯಾಕೆ ಹಿಂಗಾದ್ರು ಮಕ್ಕಳು ಅಂತೇನು ನೋವು ಬೀಳಲ್ಲ ಬಾಬಾ. ಯಾಕಂದರೆ ಅಲ್ಲಿ ರಾಜಧಾನಿ ಅಂದರೆ ರಾಜರಾಣಿನೂ ಬೇಕು, ಕಸ ಬಳಿಯೋರು ಬೇಕು, ಎಲ್ಲರೂ ಬೇಕು. ಈ ಡ್ರಾಮಾ ಅಕ್ಯುರೇಟಾಗಿ ನಡೀತಾ ಇರ್ತತೆ. ಅವ್ರವ್ರ ಪಾತ್ರ ಅವ್ರವ್ರು ಮಾಡ್ತಾರೆ ಅನ್ನೋದು ಎಲ್ಲ ಗೊತ್ತಿರ್ತತೆ ಬಾಬಾಗ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಯಾವುದೋ ಕಾರಣದಿಂದಲೇ ಆಗುತ್ತದೆ ಇಲ್ಲವೇ? ಈಗ ನಿಮಗೆ ಭೂತ ಭವಿಷ್ಯತ್ ವರ್ತಮಾನದ ಜ್ಞಾನವು ಸಿಗುತ್ತದೆ. ಅಂದ ಮೇಲೆ ಎಷ್ಟು ಚೆನ್ನಾಗಿ ಗಮನ ಕೊಡಬೇಕಾಗಿದೆ. ಅಹಂಕಾರವು ಬಂದರೆ ಅವರು ಸತ್ತರು. ಮಾಯು ಒಮ್ಮೆಲೆ ಕನಿಷ್ಠರನ್ನಾಗಿ ಮಾಡಿಬಿಡುತ್ತದೆ. ತಂದೆಯ ಉಲ್ಲಂಘನೆಯಾಯಿತೆಂದರೆ ಮತ್ತೆ ತಂದೆಯನ್ನು ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ. ಒಳ್ಳೆಯದು. ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಪರಸ್ಪರ ಬಹಳ ಪ್ರೀತಿಯಿಂದ ನಡೆದುಕೊಳ್ಳಬೇಕಾಗಿದೆ. ಎಂದು ಕ್ರೋಧದಲ್ಲಿ ಬಂದು ಒಬ್ಬರು ಇನ್ನೊಬ್ಬರನ್ನು ರೋಷದಿಂದ ನೋಡಬಾರದು. ತಂದೆಯ ಉಲ್ಲಂಘನೆ ಮಾಡಬಾರದು. ಬಾಬಾ ಏನು ಹೇಳಿದರು? ಪರಸ್ಪರ ಬಹಳ ಪ್ರೀತಿಯಿಂದ ನಡೆದುಕೊಳ್ಳಬೇಕಾಗಿದೆ ಅಂದರು. ಅಂದರೆ ಇದೇ ಸಂಸ್ಕಾರ ಮತ್ತು ಜನ್ಮ ಜನ್ಮಾಂತರದಲ್ಲಿ ಸುಖ ಕೊಡ್ತದೆ ನಮಗೆ. ಪಾಸ್ವಿತಾನರಾಗಲು ವಿದ್ಯೆಯನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು. ಚೈತನ್ಯ ಲೈಟ್ ಹೌಸ್ ಆಗಬೇಕಾಗಿದೆ. ದಿನರಾತ್ರಿ ಬುದ್ಧಿಯಲ್ಲಿ ಜ್ಞಾನವು ಸುತ್ತುತ್ತಿರಲಿ. ಬಾಬಾ ಏನು ಹೇಳಿದರು ಪಾಯಿಂಟು? ವಿದ್ಯೆಯನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ಅಂದರೆ ಏನು ಸಮಸ್ಯೆ ಬಂದರೆ ಅಲ್ಲಿ ಯಾವ ರೀತಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಾಗಬೇಕಂದ್ರೆ ಬುದ್ಧಿಯಲ್ಲಿ ವಿದ್ಯೆನ ಇಟ್ಕೊಂಡಿರ್ಬೇಕು ಅಂತ ಹೇಳ್ತಾರೆ ಬಾಬಾ. ಚೈತನ್ಯ ಲೈಟ್ ಹೌಸ್ ಅಂದರೆ ಜೀವನ್ ಮುಕ್ತಿಗೆ ಮಾರ್ಗ ತೋರಿಸುವಂಥವ್ರು ಆಗಬೇಕು ಅಂತಾರೆ. ದಿನ ರಾತ್ರಿ ಬುದ್ಧಿಯಲ್ಲಿ ಜ್ಞಾನವು ಸುತ್ತುತ್ತಿರಲಿ ಅಂದ್ರೇನು? ನಾವು ನೆಗೆಟಿವ್ ಮಾತುಗಳ ಜಗತ್ತಿನಲ್ಲಿ ಅದೀವಿ, ಆದರೆ ನಾವು ಅದರಿಂದ ಡಿಟ್ಯಾಚ್ ಆಗಬೇಕು. ಪಾಸಿಟಿವ್ ಸಂಕಲ್ಪಗಳಲ್ಲಿ ಬರಬೇಕು ಅಂದರೆ ಏನು ಮಾಡಬೇಕು? ಬುದ್ಧಿಯಲ್ಲಿ ಜ್ಞಾನವು ಸುತ್ತುತ್ತಾ ಇರಲಿ ಅಂತ ಹೇಳ್ತಾರೆ ಬಾಬಾ. ವರದಾನ: ಸರ್ವಶಕ್ತಿವಂತ ತಂದೆಯ ಅಧಿಕಾರದಿಂದ ಪ್ರತಿಯೊಂದು ಕಾರ್ಯವನ್ನು ಸಹಜಗೊಳಿಸುವಂಥ ಸದಾ ಅಟಲ ನಿಶ್ಚಯ ಬುದ್ಧಿ ಭವ. ವರದಾನದ ಸಾರ: ನಾವು ಎಲ್ಲ ಕಾರ್ಯಗಳನ್ನು ಸರ್ವಶ್ರೇಷ್ಠ ಸರ್ವಶಕ್ತಿವಂತ ತಂದೆಯ ಅಧಿಕಾರದಿಂದ ಮಾಡುವವರಾಗಿದ್ದೇವೆ. ಇಷ್ಟು ಅಟಲ ನಿಶ್ಚಯವಿರಲಿ. ನಾವು ಅದನ್ನೆಂದಿಗೂ ಯಾರೂ ಮುರಿಯಲು ಸಾಧ್ಯವಾಗಬಾರದು. ಇದರಿಂದ ಎಷ್ಟೇ ದೊಡ್ಡ ಕಾರ್ಯವನ್ನು ಮಾಡುತ್ತಿದ್ದರೂ ಅತಿ ಸಹಜವೆಂಬಂತೆ ಅನುಭವ ಮಾಡುವಿರಿ. ಹೇಗೆ ವರ್ತಮಾನದಲ್ಲಿ ವಿಘ್ನಗಳು ಇಂಥ ಯಂತ್ರವನ್ನು ತಯಾರು ಮಾಡಿಬಿಟ್ಟಿದ್ದಾರೆ, ಅದರಿಂದ ಯಾವುದೇ ಪ್ರಶ್ನೆಗೆ ಉತ್ತರವನ್ನು ಸಹಜವಾಗಿ ಸಿಕ್ಕಿಬಿಡುತ್ತದೆ. ಬುದ್ಧಿಯನ್ನು ಉಪಯೋಗಿಸುವುದರಿಂದ ಮುಕ್ತರಾಗಿ ಬಿಡುತ್ತಾರೆ. ಅದೇ ರೀತಿ ಸರ್ವಶಕ್ತಿವಂತನ ಅಧಿಕಾರವನ್ನು ತಮ್ಮ ಮುಂದೆ ಇಟ್ಟುಕೊಳ್ಳುತ್ತೀರಿ ಎಂದರೆ ಎಲ್ಲ ಪ್ರಶ್ನೆಗಳ ಉತ್ತರವು ಸಹಜವಾಗಿ ಸಿಕ್ಕಿಬಿಡುವುದು ಹಾಗೂ ಸಹಜ ಮಾರ್ಗದ ಅನುಭೂತಿ ಆಗುವುದು. ಸ್ಲೋಗನ್: ಏಕಾಗ್ರತೆಯ ಶಕ್ತಿಯು ಪರವಶ ಸ್ಥಿತಿಯನ್ನು ಪರಿವರ್ತನೆ ಮಾಡಿಬಿಡುತ್ತದೆ. ಏನು? ಏಕಾಗ್ರತೆ ಇದ್ದಷ್ಟು ಮತ್ತು ಬಾಬಾಗ ನಾವು ಬಲಿಹಾರಿಯಾಗಿವೆ ಅಂದ್ರೆ ಅಲ್ಲೇನು ಎಲ್ಲ ದೈವಿ ಶಕ್ತಿಗಳೇ ಸುರಿತಾ ಇರ್ತಾವ. ಇಂಥಲ್ಲಿ ನಾವು ಬಾಬಾ ಏನಂತಾರೆ, ಹಿಂಗಿದ್ದಾಗ ನಾವು ಏಕಾಗ್ರತೆಯಲ್ಲಿ ಬಾಬಾ ನೆನಪು ಮಾಡೋರೆ ಪರವಶ ಸ್ಥಿತಿಯನ್ನು ಸಹ ಪರಿವರ್ತನೆ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತ ಸೂಚನೆ: ಈ ಬ್ರಾಹ್ಮಣ ಜೀವನದ ನಿಜವಾದ ರಸಮಜ ಜೀವನ್ಮುಕ್ತ ಸ್ಥಿತಿಯಲ್ಲಿದೆ. ಜ್ಞಾನ ಆಗುವುದು ಅಂದರೆ ಮುಕ್ತ ಆಗುವುದು. ಸ್ವಭಾವ ಸಂಸ್ಕಾರಗಳ ಮೇಲೆಯೂ ಯಾವುದೇ ಸೆಳೆತವಿಲ್ಲ. ಏನು ಮಾಡಲಿ, ಹೇಗೆ ಮಾಡಲಿ, ಮಾಡಬಾರದೆಂದಿದ್ದರೂ ಆಗಿಬಿಟ್ಟಿತು. ಇದು ಜೀವನ ಬಂಧನ ಆಗಿದೆ. ಇಚ್ಛೆ ಇರಲಿಲ್ಲ, ಆದರೆ ಚೆನ್ನಾಗಿ ಎನಿಸಿತ್ತು. ಶಿಕ್ಷಣ ನೀಡಬೇಕಿತ್ತು,
ಆದರೆ ಕೋಪ ಬಂದು ಬಿಡುತ್ತಿತ್ತು. ಇದು ಜೀವನ ಬಂಧನದ ಸ್ಥಿತಿ ಆಗಿದೆ. ಬ್ರಾಹ್ಮಣ ಎಂದರೆ ಬಂಧನ ಮುಕ್ತ, ಜೀವನ್ಮುಕ್ತ ಬ್ರಾಹ್ಮಣ ಆತ್ಮ ಎಂದಿಗೂ ಇಂಥ ಯಾವುದೇ ಬಂಧನದಲ್ಲಿ ಬಂಧಿಸಲ್ಪಡುವುದಿಲ್ಲ. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.